ಅನಿಸ್ತದೇವ ಈ ಟೈಮ್ನಾಗ ನಾವು ಶ್ರೀಶೈಲಗಳು ಇರ್ಬೋದಾಗಿತ್ತು, ಮಲ್ಲಯ್ಯನ ಸೇವೆ ಎಳಿಬೋದಾಗಿತ್ತು, ಶ್ರೀಶೈಲದ ಮಲ್ಲಯ್ಯನ ಬಂಗಾರ ಕಳಸ ನೋಡ್ಬೋದಾಗಿತ್ತು ಅಂತ ಹೇಳಿ ಮನಸ್ಸಿನೊಳಗೆ ಎಲ್ಲ ಅನಿಸಲಾಗ್ತೈತಿ ಇವತ್ತ. ಹಂಗ ಅನಸು ಮನಸ್ಸ ಕನಸು ಏನಾದ್ರು ಅಂತಂದ್ರೆ ಕಣ್ಣು ಎಲ್ಲಿ ತಿರುಗಿತು ಅಂತಂದ್ರೆ ನಮ್ಮ ಅಪ್ಪ ವೈಶ್ವರನ ಚಿತ್ರದ ಮೇಲೆ ತಿರುಗಿತು. ನನಗನಿಸ್ತು ಶ್ರೀಶೈಲ ಇದು ನನ್ನ ಕಣ್ಣು ಮುಂದೆ ಐತಿ. ಮಾತಾಡಿ ಹೋಗಿ ಗೋವಾ ಏನು ಶ್ರೀಶೈಲ ಕಾಲವ್ರ ಕಟ್ಟಿ ಕೇಳ್ತೀರಿ. ಹೋಗಾಗ ಕೆಲವೊಂದು ತಿಳ್ಕೊಂಡ್ರು ನಮ್ಗೆ ಭಾಳ ಬೇಕಾದವರು ಇಲ್ಲಿ ಹನಗಂಡಿ ಒಳಗಿದ್ರು, ಅವರೊಬ್ರು ತಿಳ್ಕೊಂಡ್ರು ಭಾಳ ಬೇಕಾದವರು ಆಕ್ಸಿಡೆಂಟ್ ಆಗಿ. ಅದಕ್ಕಾಗಿ ಹೇಳ್ತಾರೆ ತಾಯಿ ಭಕ್ತನ ಮನೆಯ ಅಂಗಳಲ್ಲಿ ವಾರಣಾಸಿ ಅಂತ ಸ್ಥಳಕ್ಕೆ ಹೇಳ್ತಾರೆ. ನೀವು ಬಹಳ ಪುಣ್ಯ ಮಾಡಿರಿ. ನಾನು ಅದನ್ನ ಮಾಡಕತ್ತೀನಿ. ಮುಂಜಾನೆಯಿಂದ ಸಾಯಂಕಾಲ ತಕ್ಕ ಮಧ್ಯಾಹ್ನದ ಸುಡು ಬಿಸಿಲೊಳಗೂ ಸಹಿತ ಭಕ್ತರಾದವರು ಕಾಲದಲ್ಲಿ ಚಪ್ಪಲಿ ಹಾಕಲಾದ ನಮ್ಮಪ್ಪ ವೈಶ್ವರ ದರ್ಶನ ತಗೋತಿದ್ರು ಅಂತಂದ್ರೆ ಇದು ಭಕ್ತಿ ಏನಿಲ್ಲ, ಇದು ಭಕ್ತಿ ಏನಿಲ್ಲ, ಇದು ಭಕ್ತಿ ಏನಿಲ್ಲ. ಭಕ್ತಿ ಸುಮ್ಮನೆ ಬರಂಗಿಲ್ಲ, ಭಕ್ತಿ ಸುಮ್ಮನೆ ಬರಂಗಿಲ್ಲ. ಅದಕ್ಕಾಗಿ ಅಣ್ಣ ಬಸವಣ್ಣನವರು ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣನಿಗೆ ಅರಿಯಾವಿಷ್ಯವಾಗಿತ್ತು, ವೇದವನ್ನೋದಿದ ಬ್ರಹ್ಮನ ಶಿರ ಹೋಗಿತ್ತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನನ್ನು ಕೂಡ ಭಗವಂತ ಎದುರು ಪ್ರಿಯಾಗಿ ಎದುರು ಪ್ರಿಯಾಗಿ ಭಕ್ತಿ ಭಕ್ತಿ ಭಕ್ತಿಯನ್ನು ಹೊಯ್ಯಲು ಬರುತ್ತೆ. ಮತ್ತೆ ಬೆಳೆದಾಗಬರೋ ಭಕ್ತಿ ಅಂತೇಳಿ ಹೆಸರು ನಮಗೆ ಗಮನಿಸ್ತಾರವ. ಇದೀಗ ಹೇಳಿದ್ದೆ ನಾವು ಈಗ ಹೇಳಿದ್ರೆ ಹೆಸರು ಭಾಳ ಸಂಗಡ ಆಗ್ತಾರೆ. ಮನೆ ಬೆಂಗಳೂರು ಹೋಗಿದ್ದೆ, ಮತ್ತೆ ನೀ ಹೋಗಿದ್ದೀವಿ ಬೆಂಗಳೂರು ಹೋಗಿ ಒಂದು ಮನೆಗೆ ಮಾಡ್ದೇವ. 4 ಮಂದಿ ಹೆಣ್ಮಕ್ಳು ಇದ್ದಾರೆ ಮನ್ಯಾಗ, 4 ಮಂದಿ ಹೆಣ್ಮಕ್ಳು ಇರ್ತಾನೆ. ಹೆಸರು ಕೇಳಿದ್ನೆ, ಏನಂತ ಕೇಳಿದೆ, ಅವ ಬಡಿಗೆ ಬಂತು, ನಿನ್ನ ಹೆಸರೇನು ಅಂತ ಕೇಳಿತು. ಕೇಳಿದೆ, ಅವರಿಗೆ ಇತ್ತು ಏನಂತಂತು. ಅವ್ರೇನ್ ಮಾಡಿದ್ರು ಮನ್ಯಾಗ ಗೊತ್ತೀನಿ, ನೀವ ಏನ್ ಮಾಡಿದ್ರಿ? ಒಂದ್ ಸ್ವಲ್ಪ ಕುಂತಿದ್ವಿ, ನೀರು ಕೊಟ್ಟಿದ್ರೆ ನೀರು ಕೊಡ್ಕೊಡ್ತೀವಿ. ಆ ಹುಡುಗಿ ಹೆಸರು ಕೇಳಿ ಹುಡುಗಿ ಹೇಳಿತು ನಂದು. ಆ ಕೇಳಿ ನಿಂದ ಹೆಸರು ಹೇಳ ನಂದು ಅಲ್ಲ, ನಾನು ನಿನ್ನ ಹೆಸರು ಕೇಳಾಕತ್ತೀನಲ್ಲ, ಮತ್ತೆ ನಿಂದ ಹೇಳ್ಬೇಕಲ್ಲ. ನೀ ಮತ್ತೆ ಬರೀ ನಾವು ಹೇಳಾಕತ್ತೇನೆ. ಹುಡುಗಿ ಹೇಳಿತು ನಂದು. ಬರ್ಕೊಳ್ಳ ನಿನ್ನ ಹೆಸರು ಏನು? ನಂದು. ಏನ ಹೆಸರು ಕೇಳಿದ್ರೆ ನಂದು 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 ಅಂತ ನಿಮ್ಮಿಂದ ಕೇಳಾಕತ್ತೀನಲ್ಲ ಹೇಳ್ತೀರ ಅಂತಿದ್ರು. ಅವ್ರು ಹುಡುಗಿ ನನ್ನೇ ಹಿಂಗೆ ಅವರು ಹೊರ ಬಂದಲ್ಲಿ ಸಾಂಬಾರು ಏನು ಕೇಳಿದ್ರು ನನ್ನ ಹುಡುಗಿ ಹೆಸರು ಕೇಳಿದ್ನಿ ಲೆಕ್ಕ. ಮತ್ತೆ ಏನಕ್ಕೆ ಹೆಸರು? ಆಕೆ ಹೆಸರು ನಂದು ಐತ್ರಿ. ಮತ್ತೆ ಈಗ ಆಕೆ ನಂದು ಮುಂದೆ ಹೇಳ ನೀರು ಮುಂದೆ ಹೇಳ್ತಾರ ಹೆಸರು ಇರ್ತಾರ. ಅವ್ರ ಹೆಸರು ಇಟ್ಟಿರೋ ಬಹಳ ಚಂದ. ಏನ್ ಹೆಸರು ಗೊತ್ತಿಲ್ಲ? ಮೊದಲನೇ ಹೆಸರು ವಿಶಾಲಾಕ್ಷಿ ಐತ್ರಿ, 2ನೇ ಹೆಸರು ಕಾಮಾಕ್ಷಿ ಐತ್ರಿ, 3ನೇ ಹೆಸರು ಮೀನಾಕ್ಷಿ ಐತ್ರಿ, 4ನೇ ಇವಾಗ ಪಾಡ್ಯದಲ್ಲಿ ಕೊಟ್ಟಿದ್ದಲ್ರಿ ದೀಪಾವಳಿ ಪಾಡ್ಯದಲ್ಲಿ. ಆಕೆ ಹೆಸರು ಏನು ಗೊತ್ತೇವ? ಪಟಾಕಿ ಸಿಕ್ಕಿರ್ತೀವ. ನಿಮ್ಮ ಮಾತಾ ನಿನ್ನ ಹೆಸರು ಪಟಾಕಿ ಸಿಕ್ಕಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಹೆಸರಿದು ಭಕ್ತಿ ಅಂದ್ರೆ ಹೆಸರಲ್ಲದು ತಮ್ಮ. ಭಕ್ತಿ ಅನ್ನೋದು ಏನು ಅಂತಂದ್ರೆ ಕೊಟ್ಟು ಕೇಳಬೇಕು. ಅದು ಹೃದಯದೊಳಗೆ ಮೂಡುವಂತಹ. ಬಸವಣ್ಣವ್ರು ಬಹಳ ಚಂದ ಹೇಳ್ತಾರೆ ನೋಡಿ, ಭಕ್ತಿ ಹೆಂಗಿರುತ್ತೆ ಅಂತಂದ್ರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಎಷ್ಟು ಹಂಗೆ ನೋಡ್ರಿ. ದೇವರಿಗೆ ನಾವು ಭಕ್ತಿ ಹೆಂಗೆ ತೋರಿಸೋದು ಅಂತಂದ್ರೆ ನೀನ ನನ್ನ ಅಪ್ಪ. ಮತ್ತೆ ನಿಮ್ಮ ಅಪ್ಪ ಚಟವನ್ನು ಮಾತಾಡೋದು, ಅವನು ನಿಮ್ಮ ಅಪ್ಪನೇ, ನಿಮ್ಮ ತಂದೆನೇ. ಆದ್ರೆ ದೇವರಿಗೆ ನಾವು ಏನಂತ ಕೇಳ್ಕೊಳ್ಬೇಕು ಅಂತಂದ್ರೆ ಈ ಜಗತ್ತಿಗೆ ನಮ್ಮನ್ನ ತಂದಿರ್ತಕ್ಕಂಥ ಒಂದು ಹೆತ್ತ ತಂದೆಯಾದರೂ ಸಹಿತ ಇವತ್ತು ನನ್ನ ಬಾಯಿ ತುಂಬ ಊಟ ಬೇಕಂತ ತುಂಬ ನಿಂತು ಬರಕತ್ತ ಮನಸ್ಸು ತುಂಬ ನೆಮ್ಮದಿ ಇಟ್ಟಿದ್ರೆ ಅದನ್ನು ಕೊಟ್ಟವ ನಮ್ಮ ಅಪ್ಪ ಗುಹೇಶ್ವರ ನೀನೇ ಅನ್ನತಕ್ಕಂಥ ಭಾವ ನಮ್ಮೊಳಗಿರಬೇಕು. ನೀವು ಕೊಟ್ಟವ ನಾವು ತಂದೆ ನೀನು, ತಾಯಿ ನೀನು. ಇಲ್ಲಿ ಬಹಳ ಮಜಾ ಐತವ, ಇಲ್ಲಿ ಬಹಳ ಮಜಾ ಐತೆ. ಜಗತ್ತಿನ ತಾಯಿ ಆಗೋದು ಬಹಳ ಕಷ್ಟ ಐತೆ ನನ್ನವ. ಅಪ್ಪ ಆಗಿಬಿಡ್ಬೋದು ಗಪ್ಪನ. ಅಪ್ಪದ ತ್ರಾಸ ಇರಂಗಿಲ್ಲ, ಅವ್ರ ತ್ರಾಸ ನೋಡಿ. ಯಾಕೆ ನೀವೆಲ್ಲ ಹೆಣ್ಮಕ್ಳು ಬಂದ್ರೆ ಲಕ್ಷ ಕೊಟ್ಟು ಕೇಳಬೇಕು. ಈ ಜಗತ್ತಿನೊಳಗೆ ಅರ್ಥ ಮಾಡ್ಕೊಳ್ಳಿ. ಪ್ರವಾದಿ ಮಹಮ್ಮದ್ ಪೈಗಂಬರು ತಮ್ಮ ಕುರಾನದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಏಕಮ್ಮ ಏನ್ ಹೇಳ್ತಾರೆ? ಯಾರು ಹೇಳಿದ್ರು?
ಹೇಳಿಬಿಡ ಅದರ ಬಿಟ್ಟು ಮಗಳ ಕಟ್ಟಕ್ಕೆ ಹುಳ ಕಳಿಸು. ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಅವರು ಏನಂತ ಹೇಳ್ತಾರೆ, ಜನ್ನತ್ ಕಹಾ ಹೈ, ಕಂಕಣವಾಡಿ ಲೋಗೋ ಜನ್ನತ್ ಕಹಾ ಹೈ. ಜನ್ನತ್ ಅಂದ್ರೆ ಏನ್ರಿ? ಎಂತಂದ್ರಿ? ಸ್ವರ್ಗ. ಏನ್ರಿ? जन्नत कहाँ है? जन्नत वहां है, जन्नत यहाँ है. जन्नत स्वर्ग अल्लेतेनु, स्वर्ग इल्लेतेनु. अवर ಹೇಳ್ತಾರೆ, जन्नत वहां भी नहीं, जन्नत यहाँ भी नहीं, जन्नत है, स्वर्ग ऐसी, स्वर्ग ಎಲ್ಲೈತಿ ಅಂತಂದ್ರೆ माँ की कदमों की नीचे मिट्टी होना, वो मिट्टी में जन्नत है ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಕನ್ನಡ ಹೇಳಬೇಕಲ್ಲ ಮತ್ತೆ ಕೆಳಗೆ ನಮ್ಮ ಸಂಸ್ಕೃತಿಗಳು ಬರಂಗಿಲ್ಲ. ಜನ್ನತ್ ಸ್ವರ್ಗ ಎಲ್ಲೈತಿ ಅಂದ್ರೆ ಸ್ವರ್ಗ ಅಲ್ಲಿ ಇಲ್ಲ, ಸ್ವರ್ಗ ಇಲ್ಲಿ ಇಲ್ಲ, ಸ್ವರ್ಗ ಜಮಖಂಡಿಯಾಗೂ ಇಲ್ಲ, ಸ್ವರ್ಗ ಮತ್ತೆ ಇಲ್ಲ ತಾಯಿ. ಸ್ವರ್ಗ ಎಲ್ಲೈತಿ ಅಂತಂದ್ರೆ ತಾಯಿ ಪಾದದ ಕೆಳಗಿರ್ತಕ್ಕಂಥ ಮಣ್ಣಿನೊಳಗೆ ಸ್ವರ್ಗ ಐತಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಇದು ಯಾಕೆ ನಿಮ್ಗೆ ಹೇಳಿದ್ದೀನಿ ಅಂತಂದ್ರೆ ತಾಯಿಗಷ್ಟು ಮಹತ್ವ ಇದೆ. ನೀವು ನೋಡ್ರಿ, ನೀವು ಮೊದಲು ಏನಕ್ಕೆ ಕರೀತಾರೆ? ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ. ಮೊದಲು ಯಾರು ಹಚ್ಚಿದ್ರು? ನಿಮ್ಮನ್ನು ತಗೊಂಡ್ರಿ, ನಿಮಗೆಲ್ಲ. ಮತ್ತೆ ನೀವು ನಮಗೇನಂತ ಕೇಳಕ್ ಹೋಗ್ಬೇಡ. ಮಾಡ್ತೀನಿ ನಿನ್ನ ಆಧಾರ್ ಕಾರ್ಡ್ ಸಾಕ, ನಮಗೂ ಆಗಲ್ಲ. ಮನೆ ಹೋಗಿ 2,000 ಬರ್ತಾವ ಹೋಗ್ಯ ನಮ್ಮ ಹೆಸರು ಕೂಡ. ಅವ್ರಂದ್ರೆ ನಿಂದೆ ಏನಂತ ಹೇಳ್ತಿದ್ರು ನಿಮ್ಗೆ ಬರೀ ಮತ್ತೆ ಯಾಕೆ ಹೋಗಿದ್ದೀನಿ ಎಲ್ಲ ಜೀನ್ಸ್ ಪ್ಯಾಂಟ್ ಹಾಕೊಂಡು ಎಲ್ಲ ಬಂದಿದೆ. ನಾನು ಎಷ್ಟು ವಿಚಿತ್ರ ಎಲ್ಲ ನಿಮಗೆ ಯಾಕೆ ಯಾಕೆ ಕೊಟ್ಟಾರೆ? ಸಂಸಾರ ಕಂಡು ಹೆಣ್ಣು ಸಂಸಾರದಲ್ಲಿ ತಾಯಿ ಲಕ್ಷ ಕೊಟ್ಟು ಕೇಳಿ ಒಂದು ಕೋತಂಬರಿ ಸೂಡನ್ನ ಈ ವಾರ ಸಂತೆ ಆಯ್ತು ಅಂತಂದ್ರೆ ಮುಂದಿನ ವಾರ ತಕ್ಕ ಕೋತಂಬರಿ ಸೂಡು ಮ್ಯಾಲ ಒಣಗಾಗಲ್ಲ ಸಂಸಾರ ಮಾಡ್ತಾವ ನಮ್ಮವ್ವ. ಆಕೆ ಗಟ್ಟಿ ಗಿಟ್ಟಿ ಅಂತಕ್ಕಂಥ ತಿಳ್ಕೊಳ್ಬೇಕು. ನೀವು ನಮ್ಮ ಕೈಯ ಕೂಡ ನೋಡೋಣ ಕೋತಂಬರಿ ಸೂಡು. ಮಧ್ಯಾಹ್ನ ಬಿಸಿಲಿಗೆ ಬಿರಿಯಾಗಿ ಕೊಬ್ಬರಿ ಮನೆಗೆ ಇರ್ತಾವ. ಅರ್ಥ ಮಾಡ್ಕೊಳ್ಬೇಕು. ಹೆಣ್ಣಿಗೆ ಸಾಕಷ್ಟು ಬಹಳ ದೊಡ್ಡದು. ಅದಕ್ಕೆ ಹೇಳಾಕತ್ತೆ, ನಾನು ಬಸವಣ್ಣ ನೋಡಿ ಏನಾಗತ್ತಾರ, ತಾಯಿ ನೀನು. ದೇವರಿಗೆ ತಾಯಿ ಅಂದ್ರಲ್ಲ ಇವ, ದೇವರಿಗೆ ಅದು ಗಂಡ ದೇವರಿಗೆ ಹೆಣ್ಣ ದೇವರಿಗೆ ಅದು ಮುಖ್ಯ ಅಲ್ಲ. ದೇವರೊಳಗೆ ನಾವು ತಾಯಿ ನೋಡ್ಬೇಕು. ಯಾವಾಗ ನಾವು ದೇವರೊಳಗೆ ತಾಯಿ ನೋಡ್ತೀವಲ್ಲ ತಾಯಿ, ಅವಾಗ ದೇವರು ನಮಗೆ ಪ್ರತ್ಯಕ್ಷ ಆಗ್ತಾನ. ಅದನ್ನ ಬಿಟ್ಟು ನಾವು ದೇವರ ಹತ್ರಕ್ಕೆ ಹೋಗಿ ಅದನ್ನು ಕೊಡು, ನೀ ಇದನ್ನು ಕೊಡು, ಇಟ್ಟು ದೊಡ್ಡ ತೋರು. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಭಗವದ್ಗೀತೆ ಒಳಗೆ, ಅನನ್ಯ ಚಿಂತೋ ಎಂತೋ ಮಾಂ ಯೋಜನ ಪರಿ ಉಪಾಸತೆ ತೇಜಾದಿ ನಿತ್ಯಾಯುಕ್ತಾನಾಂ ಯೋಗಕ್ಷೇಮ ವಹಮ್ಯಹಂ ಅಂತಂದ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ. ಏನಿದ್ರ ಅರ್ಥ ಅಂತ ನೀವು ಕೇಳಬೇಕು. ಏನು ಅಂತಂದ್ರೆ ತಾಯಿ ಅನಿತ್ಯ ಏನನ್ನ ಅನನ್ಯ ಚಿಂತೋ ಎಂತೋ ಮಾಂ. ಈ ಜಗತ್ತಿನೊಳಗಿರೋ ಜನ ಎಲ್ಲ ಚಿಂತೆ ಒಳಗದಾರ. ಯಾರು ಚಿಂತೆ ಒಳಗದಾರ? ತಮ್ಮ ಚಿಂತೆ ಒಳಗದಾರ. ಹೆಂಡ್ರ ಚಿಂತೆ ಒಳಗೆ ಗಂಡದನ, ಗಂಡನ ಚಿಂತೆ ಒಳಗೆ ಹೆಂಡ್ತಿದಾರ, ಮಕ್ಕಳ ಚಿಂತೆ ಒಳಗೆ ಕನಸುಗಳದಾವ, ಕನಸಿನ ಚಿಂತೆ ಒಳಗೆ ಏನದಾವ? ಎದ್ದೋಗ್ರಿ ಒಂದು ಪಟ್ಟ ಗೊತ್ತಮ್ಮ, ನೀವು ಹೇಳ್ತಿಲ್ಲ ಅರ್ಥ ಆಗುತ್ತಿಲ್ಲ. ಇಲ್ಲಿ ಯಾಕೆ ಒಳಗಾಗ್ಲತ್ತ ಹಿಂದೆ ಹೋಗ್ಲ ಜಾಗತ್ತೆ. ನೀವು ಅರ್ಥ ಮಾಡ್ತಾರೆ, ನೀವು ಅರ್ಥ ಮಾಡ್ಕೊಂಡು ಮೈ ಎದ್ದು ಬರ್ತಾವ. ಯಾಕಂದ್ರೆ ಏನೋ ಒಂದು ಕೆಲವು ವಿಷಯ ಹೇಳ್ಬೇಕು ಬಂದಿರೋ ಗುರುಗಳು ಸಂಬಳ ಮಾಡಕತ್ತಾರಂದ್ರೆ ಎಬ್ಬಿಸ್ಬೇಡ್ರಿ ಹೇಳ್ತಮ್ಮ, ಹೇಳ ನೀನು ಹೇಳ ಎದ್ದು ಬಿಡ್ರಿ ಎಲ್ಲ ಹೇಳ್ಬೇಕು. ಜಾಗ ಇಟ್ಕೊಂಡ್ರಿ ಗಾಡಿ ಏನಾಗ್ರಿವ ತುಂಬ ಕೂತರ ಚಲೋ. ಇಲ್ಲಿ ಕೂತ ಮುಂದೆ ಚಂದ ಕೂತಾವ. ಒಂದು ಕೂತರು ಇನ್ನೊಬ್ಬಿ ಲಕ್ಷ್ಮೀ ಬಾರಮ್ಮ ಎಷ್ಟು ಚಂದ ಕೂತಾರ. ನೀವು ಕೊಂಡ್ರೆ ಶಾಂತ ಕೂತು ಕೇಳಿದ್ರೆ ಬೇಜಾರ ಅಂತ ಮಾತಾಡಬಾರ್ದು. ಯಾಕಂದ್ರೆ ಅದು ದೇವ ಪೂಜೆ ತೊಂದರೆ ಆಗ್ತದೆ. ಇದು ಪೂಜೆ ಮಾಡಿದವ ಒಂದು ತಾಸು ನಿಮ್ಮ ಮನಸ್ಸಿರುತ್ತೀರಿ. ಒಂದು ತಾಸು ಯಾವ ಪೂಜೆ ಮಾಡಿರಿ ನೀವು? ಒಂದು ತಾಸು ಬರೀ ಶಬ್ದಗಳ ಮೇಲೆ ಮನಸ್ಸು ಕೊಡ್ತೀರಿ ನೀವು. ಶಬ್ದಗಳ ಮೇಲೆ ಮನಸ್ಸು ಕೊಡೋದು ಒಂದೇ, ಭಗವಂತನ ಪೂಜೆ ಮಾಡೋದು ಒಂದೇ. ಎರಡು ಒಂದೇ ಅಂತಕ್ಕಂಥ ನೀವು ತಿಳ್ಕೊಳ್ಬೇಕು. ಪೂಜೆ ಮಾಡಿದಂಗೆ ಸಾಮೂಹಿಕ ಪೂಜೆ ಮಾಡಿದಂಗೆ ಹೇಳಿದ್ದೀವಿ ನಾವು. ಅನನ್ಯ ಚಿಂತೋ ಎಂತೋ ಮಾಂ ಯೋಜನ ಪರಿಪಾಲಿಸುತ್ತೆ. ಜಗತ್ತಿನೊಳಗೆ ಎಲ್ಲರೂ ಚಿಂತೆ ಒಳಗಿದ್ದಾರೆ. ಚಿಂತೆ ಒಳಗಿರ್ತಕ್ಕಂಥ ಜನ, ಚಿಂತೆಯ ಸಂತೆ ಒಳಗಿರ್ತಕ್ಕಂಥ ಜನ
ಏನಿವ ಒಮ್ಮೆ ಗೋಚರಪ್ಪನ ಗಡ್ಡ ಅಜ್ಜಾನ ಮುಂದೆ ನಿಂತು ಯಪ್ಪ ನಿನ್ನ ರಾತ್ರಿ ನಿನ್ನ ನೀತಿ ಚಲೋ ಹೈತೇನೆ ಅಂತ ಕೇಳಿದ್ರು. ಯಪ್ಪ ಸ್ವಾಮಿಗಳು ಪಕ್ಕ ನಿನ್ನ ಮುಂದೆ ಇರ್ತಾಗಿಲ್ಲ ಅಂತ ಕೇಳಿದೆ. ನೀನು ಚಂದಾಗಿ ಉಂಡಿ ಅಂತ ಕೇಳಿದೆ, ಚಂದಾಗಿ ತಿಂದಿ ಅಂತ ಕೇಳಿದೆ. ಯಪ್ಪ ಹೊರಗ ಕಂಡು ಭಾಳ ಐತಿ, ನಿನ್ನ ಮೈನಲ್ಲಿ ಏನು ಹೊಂಚಿರಂಗಿಲ್ಲಪ್ಪ, ಸಾಕ್ಷಾತ್ ರೂಪವಾಗಿ ನಮ್ಗೆಲ್ಲ ದರ್ಶನ ಕೊಡ್ತಿರ್ತೀವಿ, ನಿನಗೆ ಕಂಡು ಹೇಳ್ತಾ ನಿನಗೆ ಕಂಡು ಹೇಳ್ತೇನೆ ಅಂತ ಹೇಳಿದೆ. ಕೆಟ್ಟ ಬಿಸಿಲೈತಪ್ಪ, ನಮ್ಮ ಹೊರಗೆ ಹೋಗದ ತಲೆ ಸುಡ್ತಪ್ಪ, ಮೈ ಸುಡ್ತತಿ, ಇಷ್ಟ ಬಿಸಿಲಾಗಿ ನೀ ಗಟ್ಟಿ ಕೂತಿಯಲ್ಲಪ್ಪ, ನಿನಗೊಂದಿಷ್ಟು ಬಿಸಿಲು ಹತ್ತೈತೆ ಅಂತ ಕೇಳಿದೆ. ಕೇಳಿದೇನು ಇಲ್ಲ ಅಂತಿದ್ರು ನಾವು ಯಾರೂ ಕೇಳಿಲ್ಲ. ಮತ್ತೆ ನೀರು ಕೇಳಿದಂತ ಕೇಳು, ನಮ್ಮ ಮನೆ ಬಂದ ನೀನು ಕೇಳ್ಬೇಕಪ್ಪ ನಾನು ಕೇಳಿವಲ್ಲ ಯಾರು ಇಲ್ಲ. ದೇವರ ಹೇಳೋದೇನ್ರಿ ನಮ್ಮದೇ ಹೇಳೋದಪ್ಪ, ನಮ್ಮ ಅಷ್ಟು ಭಾಳ ಕಾಲಕತ್ತಾಳ ಯಾಕೆ ಯಾರು ಕರ್ಕೊಂಡ್ಬಿಡು, ದೇವರ ಕರ್ಕೋಬೇಕ ಗಣಮಕ್ಕಳ ವಿಚಿತ್ರವಾದ ಲಕ್ಷಪಟ್ಟು ಹೆಣ್ಣಿಗೆ ಆಗಂಗಿಲ್ಲ ನೋಡ್ರಿ. ಯಾಕಾಗ್ರಿ ನಮ್ಮವ್ರ ಗುರುಗಳು ಕಥೆ ಹೇಳೋದು. ಇಬ್ರು ಹೆಣ್ಮಕ್ಳು ಮಾತಾಡೋದ್ರಿದ್ರು ಮತ್ತೆ ಮಾತಾಡೋರು ಅವ್ರಿಗೇನ ಕರೆದ್ರಿ ಮಾತೆಯರು ಹೆಸರಿನೊಳಗೆ ಮಾತಾಡಬೇಕು. ಹೆಣ್ಮಕ್ಳು ಮಾತಾಡಕತ್ತಿದ್ರು ಏನಂತ ಮಾತಾಡಕತ್ತಿದ್ರು ಅಂತಂದ್ರೆ ಅವ್ರು ಹೇಳಿದ್ರಂತವ್ರು. ಏನಂತ ಹೇಳಿದ್ರು, ಏನಂತ ಹೇಳಿ ಯಾಕೆ ಆರಾಮದಿ ಅಂತ ಕೇಳಿದಂತ. ನೀ ಯಾಕೆ ನಾನು ಆರಾಮದಿ, ನೀ ಯಾಕೆ ಹೇಳ್ಬೇಕು ನಾನು ಆರಾಮ, ನೀ ಚಲೋ ಇರ್ಬೇಕ, ಮುಖದ ಮ್ಯಾಗ ಕಳಿ ನೋಡಿದ್ರೆ ಚಂದ ಕಾಣಿಸ್ಬೇಕ, ಈ ಚಲೋ ಚಂದ ಅದಿರವ ಹೆಂಗದಿರಿ ಅಂತಂತ. ಏನಿಲ್ಲವ ನನ್ನ ಕಾಣ ಭಾಳ ಜೀವನ ನಮಗೆಲ್ಲ, ನನ್ನ ಮಕ್ಕಳು ನನ್ನ ಜೀವ ಬಾಳದಾರು, ನಮ್ಮ ಸಂಸಾರ ಭಾಳ ಚಂದ ನಡೆದೇವ. ಮತ್ತೇನಾಯ್ತು ಯವ್ವ ನಮ್ಮ ಮನೆ ಬಾಳ್ಕೊಂಡು ಭಾಳ ಈಶಾನ್ಯ ಬೇಕು ಭಾಳ ಚಲೋ ಆತಲೇವ. ಏನಾಯ್ತು ಮಣ್ಣಿನ ಮಾಡ್ತೀವಿ, ಬಾಣೆ ಇಟ್ಟು ನೀರು ತರಕ್ಕೆ ಹೋಗಿ ಕಾಯಿ ಜಾರಿ ಬಾಣೆ ಬಿಟ್ಟು ಸತ್ತವ. ಏನಂತು ಬಾಣ್ಯಾಗ ಕಾಲು ಜಾರಿ ಮ್ಯಾಗಿಂದ ಕಾಲು ಜಾರಿ ಬಿಟ್ಟು ಸತ್ತವ. ನಮ್ದೆಲ್ಲ ಭಾಳ ಚಲೋ ಐತವ, ಈ ಬಾಜು ತಿಳ್ಕೊಂಡು ಯವ್ವ ನನ್ನ ಗಂಡು ಜೀವ ಬಾಳದಾರೇವ, ನನ್ನ ಮಕ್ಕಳು ಜೀವ ಬಾಳದಾರೇವ, ನಮ್ದು ಸಂಸಾರ ಭಾಳ ಚಂದ ನಡೆದೀವ. ಅದ್ರಾಗ ಏನು ಮಾಡೋದು, ನಮ್ಮದು ಮನೆ ಈಶಾನ್ಯ ದಿಕ್ಕಿಗೆ ನಮ್ಮ ಹಿರಿಯರ ಬಾವಿ ಕಳಿಸ್ಯಾರವ, ಬಾವಿ ತುಂಬ ನೀರದಾವು, ಅದ್ರ ನಮ್ಮ ಮತ್ತೆ ಬಾವಿ ಕಳಿ ಒಟ್ಟು ಹೋಗಂಗಿಲ್ಲ ಇವ, ಬಾವಿ ಸನಿ ಒಟ್ಟು ಹೋಗಂಗಿಲ್ಲ. ಈಗ ಬಾವಿ ಸನಿ ಮಾತ್ರ ಭವಿಷ್ಯನ ಬಂದ ಇವು ಮಾತೇನು, ದೇವರ ಇದನ್ನು ಕೇಳೋದೇನು, ದೇವರ ಮುಂದೆ ಯಾವ್ದನ್ನು ಕೇಳಬೇಕು, ಯಾವುದು ಲಕ್ಷ ಪಟ್ಟು ಕೇಳಬೇಕು. ಈ ಭೂಮಿ ಮೇಲೆ ಕಣ್ಣಿಗೆ ಕಾಣೋದನ್ನು ದೇವರ ಮುಂದೆ ಕೇಳಬಾರ್ದು, ಕಣ್ಣಿಗೆ ಕಾಣಲಾರದನ್ನು ಕೇಳಬೇಕು. ಯಾವುದು ಕಣ್ಣಿಗೆ ಕಾಣಂಗಿಲ್ಲ ತಾಯಿ ಇವ ಏನು ಕೇಳಿ, ಯಾವ್ದು ಕಣ್ಣಿಗೆ ಕಾಣಂಗಿಲ್ಲ, ಕಣ್ಣಿಗೆ ಕಾಣೋದು ಕೇಳೋದಪ್ಪ. ಮತ್ತೆ ನಾವು ಕಣ್ಣಿಗೆ ಕಾಣೋದೇ ಕೇಳಿರೋದು ಹೆಂಗತಕ್ಕ, ಕಣ್ಣಿಗೆ ಕಾಣಲಾರ ಯಾವ್ದು ಗೊತ್ತಿಲ್ವ. ಭಗವಂತನಲ್ಲಿ ಏನು ಕೇಳಬೇಕು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ದೇವರಲ್ಲಿ ಆ ಗುರೇಶ್ವರ ಲಿಂಗದಲ್ಲಿ ಏನು ಕೇಳಬೇಕು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ನನ್ನ ತಾಯಿ ಹೆತ್ತವ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಭಗವಂತ ನನ್ನ ಜೀವನದೊಳಗೆ ತ್ರಾಸ ಅದಾವ, ನನಗೆ ಕಾಡೋದಾರ, ನನಗೆ ಕಷ್ಟ ಕೊಡೋದಾರ, ನೋವು ಕೊಡೋದಾರ, ಸಂಕಟ ಕೊಡೋದಾರ, ಬೈಯಾಡೋದಾರ, ನಿಲ್ಲಿಸೋದಾರ, ಹಾಗೆ ಕೊಡಿ ಹೊಂಟ ನನ್ನ ಬಗ್ಗೆ ಮಾತಾಡೋದಾರ. ಇವೆಲ್ಲದರ ಮಧ್ಯೆ ಭಗವಂತ ಸಂಸಾರಗಳ ಕಷ್ಟ ಬಾಳದವ. ಗುರೇಶ್ವರ ನನಗೆ ಏನು ಕೊಡು ಅಂತಂದ್ರೆ, ನನಗೇನು ಕೊಡು, ನನ್ನ ಕಷ್ಟ ಕಡಿಮೆ ಮಾಡಬೇಡ, ನನ್ನ ಕಷ್ಟ ಹಂಗೆ ಇರಲಿ, ನನ್ನ ನೋವು ಕಡಿಮೆ ಮಾಡಬೇಡ, ನನ್ನ ನೋವು ಹಂಗೆ ಇರಲಿ. ನೀನು ಕಷ್ಟ ಕೊಡೋದ್ರೆ ನನಗೆ ಕಷ್ಟ ಕೊಟ್ಬಿಡು ತಂದೆ. ಅದ್ರ ಒಂದು ಮಾತು ನಾನು ಕೊಟ್ಬಿಡು, ಏನು ಕೊಡು ಅಂತಂದ್ರೆ, ನೀ ಎಷ್ಟು ಕಷ್ಟಾರೇ ಕೊಡು, ನೋವರೇ ಕೊಡು, ಮಂದರೇ ಕೊಡ್ಲಿ, ಬೀಗರೇ ಕೊಡ್ಲಿ, ಬೇಸರೇ ಕೊಡ್ಲಿ, ಅಕ್ಕರೇ ಕೊಡ್ಲಿ, ಮಾವರೇ ಕೊಡ್ಲಿ, ಗಂಡರೇ ಕೊಡ್ಲಿ, ಯಾರು ಬೇಕಾದವ್ರನ್ನ ಆಜ್ಞಾರೇ ಕೊಡ್ಲಿ, ಯಾರು ಬೇಕಾದರೂ ಕಷ್ಟ ಕೊಟ್ಟರು ತಂದೆ ನನಗದ ಹೊರತು ಬೀಳೋದಿಲ್ಲ. ನೀ ಏನ್ ಮಾಡು ಅಂತಂದ್ರೆ, ಯಾರು ಎಷ್ಟೇ ಕಷ್ಟ ಕೊಟ್ಟು ನಿನ್ನ ಆಶೀರ್ವಾದ ನನ್ನ ನೆಟ್ಟಿ ಮೇಲೆ ಇರಲಿ, ಅದನ್ನೊಂದೇ ನಿನ್ನ ಹತ್ರ ಬೀಳ್ಕೊಂಡು ಅಂತಕ್ಕಂಥ ಭಾವ ಗುರುವಿನಲ್ಲಿ ಜೀವನದಲ್ಲಿ ನಾವು ಹೇಳಬೇಕಿದೆ. ಇದರ ಬೇಗ ಮಾತ್ರ ಸಿಗ್ತದೆ, ಇದರ ಕೊಟ್ಟ ಅಂತಂದ್ರೆ ಎಲ್ಲ ಸಿಗ್ತೇವ. ಅರ್ಥ ಮಾಡ್ಕೊಳ್ಬೇಕು ನೀವು. ಯಾವ ಈ ಈ ಅಳಿ ನೋಡಿದ್ವಿ, ಅಳಿಲ್ಲ ಅದಕ್ಕೇನ ಕರಿತೀವಿ ಅಳಿ ಇನಿಸಿ ನೋಡ್ರಿ ಅವ, ನೀವು ಇನಿಸಿ ಸಾಕಿದಕ್ಕೆ ಅವ, ಅದು ಇನಿಸಿ ಸಾಕಿದ್ರೆ ಅದು ಒಂದಿಷ್ಟು ದೊಡ್ಡದಾಗ ಓಡಿ ಹೋಗ್ತದೆ. ಹಂಗೇನ್ ಮಾಡಿದಂತ ಇನಿಸಿ ಸಾಕಿ ಬೇಡ, ಇನ್ನ ಗಿಣಿ ಸಾಕೋಣ ಅಂತೇಳಿ ಚಂದಾಗಿ ಗಿಣಿ ಸಾಕಿರ್ತೇವ. ಅದಕ್ಕೂ ಗಿಣಿ ಹಣ್ಣು ತಿರುಗಿಸಂತ, ಅದನ್ನ ತಿರುಗಿಸಂತ, ಗಿಣಿ ಚಂದ ಅಂತ ಅದು ಒಂದು ಸಾರಿ ಹೋಗ್ತಂತ. ಅರ್ಥ ಮಾಡ್ಕೊಳ್ಳಿ.
ಇನಿಸಿ ಸಾಕ್ಯಾಣ ಇನಿಸಿ ಓಡಿ ಹೋತು, ಗಿನಿ ಸಾಕ್ಯಾಣ ಗಿನಿ ಹಾರಿ ಹೋತು, ಲಕ್ಷ ಕೊಟ್ಟು ಕೇಳ್ಬೇಕು ತಾಯಿ. ಎಲ್ಲ ಸಾಕಿದ ಹಾರಿ ಹೋತು, ಅವ್ನು ವಿಚಾರ ಮಾಡಿದಂತ ಈಗೆಲ್ಲ ಸಾಕಿದ ಈಗ ಹಾರಿ ಹೊಂಟೈತಿ. ಇನ್ನು ಏನು ಮಾಡಬೇಕು ಅಂತ ವಿಚಾರ ಮಾಡಿ ಏನು ಮಾಡಿದ ಅಂತ ಅವ್ರು ಗಿಡ ಹಾಕಿದಲ್ವ. ಗಿಡ ಹಾಕಿದಂತ ಗಿಡ ಯಾಕೆ ಬರ್ತದೆ, ದೊಡ್ಡ ಅಂತ ಗಿಡ ತುಂಬ ಹಣ್ಣಾಗುವಂತ ಹಣ್ಣಾಗುತ್ತೆ. ಏನಾಗ್ತು ಅಂತಂದ್ರೆ ಯಾವ ಇನಿಸಿ ಇವ್ರು ಮನೆ ಬಿಟ್ಟು ಓಡಿರ್ತಲ್ಲ ಆ ಇನಿಸಿ ಗಿಡದ ಮೇಲೆ ಬಂದು ಕೂತಿದ್ದು ಹಣ್ಣು ತಿನ್ನಾಕತ್ತಿರ್ತದೆ. ಯಾವ ಗಿಳಿ ಇವನಿಂದ ಹಾರಿ ಹೋಗಿತ್ತಲ್ಲ ಆ ಗಿಳಿ ಬಂದು ಅಲ್ಲಿ ಗೂಡು ಕಟ್ಕೊಂಡು ತನ್ನ ಮರಿಗಳಿಗೆ ಜನ್ಮ ಕೊಟ್ಟಿರ್ತದೆ. ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ ನಾವೆಲ್ಲ ಕ್ಷಣಿಕ ಸುಖಕ್ಕೆ ಒಳಗಾಗ್ತಕ್ಕಂತಹ ಒಂದು ಇನಿಸಿ ಸಾಕೋದು ಒಂದು ಕ್ಷಣಿಕ ಸುಖಾನ, ಒಂದು ಗಿನಿ ಸಾಕೋದು ಒಂದು ಕ್ಷಣಿಕ ಸುಖಾನ. ನಾವು ಇನಿಸಿ ಸಾಕಿ ಗಿನಿ ಸಾಕಿ ಕ್ಷಣಿಕ ಸುಖಕ್ಕೆ ಬರಿ ಹೋಗುವುದಕ್ಕಿಂತಲೂ ಭಕ್ತಿ ಅನ್ನತಕ್ಕಂಥ ಗಿಡ ಹಾಕಿಬಿಡ್ರಿ, ಭಗವಂತ ನಮಗೆ